ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನಿಲ್ಲದೆ ನಾನಿಲ್ಲ. ಸಚಿನ್ ಮತ್ತು ದೀಪಿಕಾ ಚಿಕ್ಕಂದಿನಲ್ಲಿರುವಾಗಲೇ ಅವರ ಅಪ್ಪ ಅಮ್ಮ ಇವರಿಬ್ಬರಿಗೂ ಮದುವೆ ಮಾಡಿಸಬೇಕೆಂದು ನಿಶ್ಚಯಿಸಿಕೊಂಡಿರುತ್ತಾರೆ. ದೀಪಿಕಾ ಅವರ ಅಪ್ಪನಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗಬೇಕಾದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ದೀಪಿಕಾಳ ಅಪ್ಪ ಅಮ್ಮ ಇಬ್ಬರೂ ತೀರಿಕೊಳ್ಳುತ್ತಾರೆ. ದೀಪಿಕಾಳನ್ನು ಅಲ್ಲಿ ಯಾರೋ ಒಬ್ಬರು ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ. ಈ ರೀತಿ ನಡೆದಿರುವುದೆಲ್ಲ ಸಚಿನ್ ಅವರ ಮನೆಯಲ್ಲಿ ಗೊತ್ತಿರುವುದಿಲ್ಲ. ಇವರು ಎಲ್ಲ ಕಡೆ ಹುಡುಕಿ ಹುಡುಕಿ ಸುಸ್ತಾಗಿ ಅವರನ್ನು ಮರೆತು ಬಿಟ್ಟಿರುತ್ತಾರೆ. ಮುಂದೆ ಹೇಗೆ ದೀಪಿಕಾ ಇದ್ದಾಳೆ ಎಂದು ಗೊತ್ತಾಗುತ್ತದೆ? ಮುಂದೆ ಹೇಗೆ ಇವರ ಮದುವೆ ಆಗುತ್ತೆ? ಬನ್ನಿ ನೋಡೋಣ. ನೀನಿಲ್ಲದೆ ನಾನಿಲ್ಲ ಭಾಗ 1. 2 ಸುಂದರವಾದ ಕುಟುಂಬಗಳು. ಒಂದು ಮನೆಯಲ್ಲಿ ಕಥಾನಾಯಕ ಸಚಿನ್ ಅಂದರೆ ನಾನು, ನನ್ನ ತಂಗಿ ಮತ್ತು ತಂದೆ ತಾಯಿ, ಹಾಗೂ ಪಕ್ಕದ ಮನೆಯಲ್ಲಿ ನನ್ನ ಅತ್ತೆ ಮಾವ ಹಾಗೂ ಮಗಳು ದೀಪಿಕಾ ಇರುತ್ತಾರೆ. ನನ್ನ ಮಾವ ಸರ್ಕಾರಿ ಗುಮಾಸ್ತರಾಗಿರುತ್ತಾರೆ. ನಾನು 7ನೇ ತರಗತಿ ಮತ್ತು ದೀಪಿಕಾ 6ನೇ ತರಗತಿ ಓದುತ್ತಿದ್ದೆವು. ನಾವಿಬ್ಬರೂ ತುಂಬ ಆಪ್ತರು ಹಾಗೂ ಅನ್ಯೋನ್ಯರಾಗಿರುವುದನ್ನು ಗಮನಿಸಿದ ನಮ್ಮಿಬ್ಬರ ತಂದೆ ತಾಯಿಯರು ನಾವು ದೊಡ್ಡವರಾದ ಮೇಲೆ ನಮ್ಮಿಬ್ಬರಿಗೆ ಮದುವೆ ಮಾಡಿಸಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಅದು ನಮ್ಮ ಗಮನಕ್ಕೆ ಬಂದಿರುವುದಿಲ್ಲ. ಇದಾದ 1 ವರ್ಷಕ್ಕೆ ದೀಪಿಕಾಳ ತಂದೆಗೆ ಪ್ರಮೋಷನ್ ದೊರಕಿ ಬೇರೊಂದು ಜಿಲ್ಲೆ ಹಾವೇರಿಗೆ ವರ್ಗಾವಣೆ ಆದ ಕಾರಣ ಅವರು ತಾತಾಗುಣಿಯನ್ನು ಬಿಟ್ಟು ಹೊರಡುತ್ತಾರೆ. ಹೋದ ನಂತರ ಪಕ್ಕದಲ್ಲೇ ಇದ್ದ ಟೆಲಿಫೋನ್ ಬೂತ್ಗೆ ಫೋನ್ ಮಾಡಿ ನಮಗೆ ನಾವು ಹಾವೇರಿ ತಲುಪಿದ ವಿಷಯ ತಿಳಿಸುತ್ತೇವೆ ಎಂದವರಿಂದ ಯಾವುದೇ ರೀತಿಯ ಸಂಪರ್ಕವಾಗಲಿ ಮಾಹಿತಿಯಾಗಲಿ ನಮಗೆ ಬರುವುದಿಲ್ಲ. 1 ತಿಂಗಳು ಕಳೆದರೂ ಯಾವುದೇ ಫೋನ್ ಬಾರದೇ ಇದ್ದಿದ್ದರಿಂದ ನಮ್ಮ ತಂದೆ ನಾಗರಾಜು ಸ್ವತಃ ತಾವೇ ವಿಚಾರಿಸಿಕೊಂಡು ಬರಲು ಹಾವೇರಿಗೆ ತೆರಳುತ್ತಾರೆ. ಆದರೆ ದುರಾದೃಷ್ಟವಶಾತ್ ಪೂರ್ತಿ ವಿಳಾಸ ಇರದ ಕಾರಣ ಇವರಿಗೆ ಏನೂ ಮಾಹಿತಿ ಸಿಗದೆ ನಿರಾಸೆಯಿಂದ ಹಿಂತಿರುಗಿರುತ್ತಾರೆ. ಕಾಲ ಕಳೆದಂತೆ ನಮ್ಮೆಲ್ಲರ ನೆನಪಿನ ಪಟಲರಿಂದ ದೀಪಿಕಾ ಹಾಗೂ ಮನೆಯವರು ಮರೆಯಾಗುತ್ತಾ ಹೋಗುತ್ತಾರೆ. ಇತ್ತ ಕಡೆ ಹಾವೇರಿಗೆ ತೆರಳುವಾಗ ಅಪಘಾತದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ದೀಪಿಕಾಳನ್ನು ಅಲ್ಲಿನ ಪೊಲೀಸರು ಒಂದು ಮಹಿಳಾ ಅಬಲಾಶ್ರಮಕ್ಕೆ ಸೇರಿಸಿದ್ದರು. 10 ವರ್ಷಗಳ ನಂತರ ಶಾಲೆ ಮತ್ತು PUC ಮುಗಿದ ಬಳಿಕ ನಾನು ಬಸವನಗುಡಿಯಲ್ಲಿರುವ APS ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿಗೆ BA ಓದಲು ಸೇರಿಕೊಂಡೆ. PUC ಆ ಕಾಲದಲ್ಲಿ ಸ್ಕೂಲ್ ತರಹಾನೇ ಇದ್ದ ಕಾರಣ ಕಾಲೇಜ್ ಎಂಬ ಭಾವನೆಯೇ ಇದ್ದಿರಲಿಲ್ಲ. ಆದ್ದರಿಂದ ಡಿಗ್ರಿಗೆ ಸೇರಿದ ಮೇಲೆ ಹೆಚ್ಚು ಉತ್ಸಾಹ ನನ್ನ ಮನಸ್ಸಲ್ಲಿ ತುಂಬಿತ್ತು. ಕಾಲೇಜ್ ಜೀವನವೇ ಹಾಗೆ ಒಂದು ರೀತಿಯ ಬಣ್ಣದ ಕಲ್ಪನೆಯ ಪ್ರಪಂಚ. ಯಾವುದೇ ಚಿಂತೆಗಳಿಲ್ಲದೆ ಮಜಾ ಮಾಡುವ ಮನಸ್ಸು ಮತ್ತು ವಯಸ್ಸು. ಇದೇ ಕಾಲೇಜ್ಗೆ ಸ್ವಲ್ಪ ಹತ್ತಿರದಲ್ಲಿ ಬ್ಯೂಗಲ್ ರಾಕ್ ಎಂಬ ಪಾರ್ಕ್ ಹಾಗೂ ಪಾರ್ಕ್ಗೆ ಹೊಂದಿಕೊಂಡಂತೆ ದೇಶದ ಅತಿ ಎತ್ತರದ ಬಸವನ ದೇವಾಲಯ ಕೂಡ ಇದೆ. ಈ ಕಾಲೇಜ್ನ ಹೆಚ್ಚು ಸ್ನೇಹಿತರು ಹಾಗೂ ಪ್ರೇಮಿಗಳು ತುಂಬ ಸಂತೋಷದ ಸಮಯವನ್ನು ಇಲ್ಲಿ ಕಳೆಯುತ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಈ ಪಾರ್ಕ್ ಪ್ರೇಮಿಗಳ ತವರು ಮನೆ ಎನ್ನಬಹುದು. ಕಾಲೇಜ್ನ ಮೊದಲ ದಿನ. ಕಾಲೇಜ್ ಗೇಟ್ ದಾಟಿ ಒಳಗೆ ಬಂದು ನಿಂತರೆ ಅಲ್ಲಿನ ಕಲರ್ಫುಲ್ ವಾತಾವರಣ ಒಂದು ಸ್ವರ್ಗದ ಪರಿಚಯವನ್ನೇ ನನಗೆ ಮಾಡಿತ್ತು. ಸುಂದರವಾದ ಹುಡುಗಿಯರು, ತಣ್ಣನೆ ಗಾಳಿ ನೀಡುತ್ತಿದ್ದ ಆ ಚಿಕ್ಕ ಪುಟ್ಟ ಅಡಿಕೆ ಗಿಡದಂತಹ ಶೋ ಗಿಡಗಳು ಹಾಗೂ ಆ ಗಾಳಿಯ ಜೊತೆ ತೂರಿ ಬರುತ್ತಿದ್ದ ಪರ್ಫ್ಯೂಮ್ ಸುಗಂಧವು ನನ್ನ ಮನಸ್ಸನ್ನು ಉಲ್ಲಾಸಗೊಳಿಸಿತ್ತು. ವಾವ್, ಸುತ್ತಮುತ್ತ ಸಿಕ್ಕಾಪಟ್ಟೆ ಹುಡುಗಿಯರು. ನಾವು ಹುಡುಗರು ಯಾರನ್ನ ನೋಡೋದು, ಯಾರನ್ನ ಬಿಡೋದು? ನೀವು ಹುಡುಗಿಯರು ಒಟ್ಟಿಗೆ ಇಷ್ಟೊಂದು ಜನ ಎದುರಿಗೆ ಬರ್ತಿದ್ರೆ ಯಾರನ್ನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಎಲ್ಲರೂ ಸೂಪರ್ ಆಗಿದ್ದೀರಾ. ಹುಡುಗರು ನಿಮ್ಮನ್ನು ಮುಂದೆಯಿಂದ ನೋಡಿದ ಸಾಲದು ಅಂತ ಹಿಂದೇನೂ ತಿರುಗಿ ನೋಡಿ ನೋಡಿ ಕುತ್ತಿಗೆ ನೋವು ಮಾಡ್ಕೋತಿದ್ದಾರೆ. ಕಾಲೇಜ್ ಹಾಲ್ ಮಧ್ಯದಲ್ಲಿ ನಿಂತು ಸುತ್ತ ಕ್ಲಾಸ್ ರೂಮ್ ನೋಡುತ್ತಿರುವಾಗ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಳಿದು ಹೋಯಿತು. LKGಯಿಂದ PUCವರೆಗೂ KG ಪುಸ್ತಕ ನೋಟ್ಸ್ ಅಂತ ಓದಿ ತಲೆ ಕೆಟ್ಟೋಗಿದೆ. ಈ ಕಾಲೇಜ್ ಲೈಫಲ್ಲಿ ಯಾರಾದರೂ ಮುಖ ಮನಸ್ಸು ಚೆನ್ನಾಗಿರೋ ಒಂದು ಒಳ್ಳೆ ಹುಡುಗಿನ ಲವ್ ಮಾಡಿ ನನ್ನ ಪ್ರೀತಿ ಹುಡುಗಿ ಜೊತೆ ಆರಾಮಾಗಿ ಓಡಾಡಿಕೊಂಡು 3 ವರ್ಷ ಎಂಜಾಯ್ ಮಾಡಬೇಕು. ಹೀಗೆ ಯೋಚಿಸುವಾಗ ಎದುರಿನಲ್ಲಿ ರಂಗಮಂದಿರದ ಮೇಲೆ ಕುಳಿತಿದ್ದ 3 ಜನ ಹುಡುಗಿಯರನ್ನ ನೋಡಿ ಅವರನ್ನ ಮಾತನಾಡಿಸಲು ಮುಂದಾದೆ. ಎಕ್ಸ್ಕ್ಯೂಸ್ ಮೀ, ನಾನು ಸಚಿನ್ ಅಂತ. ಯು ಗೈಸ್ ಆರ್ ಲುಕಿಂಗ್ ಬ್ಯೂಟಿಫುಲ್. ನೀವು ಫೈನಲ್ ಇಯರ್ ಡಿಗ್ರಿನಾ? ಹೌದು, ನಿಮ್ಗೆ ಹೇಗೆ ಗೊತ್ತಾಯಿತು ಎಂದಳು ಆ 3ರಲ್ಲಿ ಒಬ್ಬಳು ಆಶ್ಚರ್ಯದಿಂದ.
ನೀವು ಮಾತಾಡ್ತಾ ಇದ್ದ ಸ್ಟೈಲ್ ನೋಡಿ ಕಂಡುಹಿಡಿದೆ. ವಾವ್, ನೀವು ತುಂಬ ಬುದ್ಧಿವಂತರು ಕಣೋ. ಸರಿ, ನಮ್ಮಿಂದ ಏನಾಗಬೇಕಿತ್ತು ಅಂದಳು ಗುಂಗರು ಕೂದಲಿನ ಮತ್ತೊಬ್ಬಳು. ಅದು ಫಸ್ಟ್ BA ಕ್ಲಾಸ್ ರೂಮ್ ಯಾವುದು ಅಂತ ತೋರಿಸ್ತೀರಾ? ಅಷ್ಟರಲ್ಲಿ ಆ ಹುಡುಗಿಯರ ಕ್ಲಾಸ್ಮೇಟ್ ಹುಡುಗರು 3 ಬಂದರು. ಅವರಲ್ಲಿ ಒಬ್ಬ ನಾವು ತೋರಿಸ್ತೀವಿ ಎಂದರು. ಪರವಾಗಿಲ್ಲ ಸರ್, ಇವ್ರು ತೋರಿಸ್ತಾರಂತೆ ಎಂದೆ. ಆಗ ಒಬ್ಬ ಬಹಳ ಕೋಪಗೊಂಡು, ಹೇ ನನ್ನ ಮಗನೇ, ಇವಾಗ ತಾನೇ ಅಡ್ಮಿಷನ್ ಆಗಿದೆಯಾ, ಈಗಲೇ ಹುಡುಗಿಯರ ಮೇಲೆ ಕಣ್ಣ? ಅದರಲ್ಲೂ ನಿನ್ನ ಸೀನಿಯರ್ಸ್ಗೆ ಲೈನ್ ಹಾಕೋ ಅಷ್ಟು ಧೈರ್ಯನಾ? ಹೇಗಿದೆ ಮೈಗೆ ಎಂದ. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತೀರಾ ಅಂತ ನಾನು ಅಂದಿದ್ದೇ ತಡ. ಆಗ 3ರಲ್ಲಿ ಸಂಜಯ್ ಎನ್ನುವವನು ನನಗೆ ಒಡೆಯಲು ಕೈ ಎತ್ತುತ್ತಾನೆ. ಆಗ ಸುಶಾಂತ್ ಅಡ್ಡ ಬಂದು ಸಂಜಯ್ ಕೈ ಹಿಡಿದು, ಸರ್ 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 ಹೋಗ್ಲಿ ಬಿಟ್ಬಿಡಿ ಸರ್, ಹೊಸ ಅಡ್ಮಿಷನ್ ಹುಡುಗ ಗೊತ್ತಿಲ್ಲದೆ ಮಾತಾಡ್ಬಿಟ್ಟ, ಅವನ ಬದಲು ನಾನು ಸಾರಿ ಕೇಳ್ತೀನಿ ಸರ್, ಪ್ಲೀಸ್ ಪ್ಲೀಸ್ ಎಂದ. ನನ್ನ ಪರವಾಗಿ ಕ್ಷಮೆ ಕೇಳಿದ ಸುಶಾಂತ್ ನನ್ನ ಕರ್ಕೊಂಡು ಕ್ಲಾಸ್ ರೂಮ್ ಕಡೆಗೆ ನಡೀತಾನೆ. ಆಗ ಆ 3ರಲ್ಲಿ ಒಂದು ಹುಡುಗಿ, ಹೇ ಇಲ್ಲಿ ನೋಡೆ, ಅವನು ನಮ್ಮ ನೋಟ್ಬುಕ್ ಮೇಲೆ 6M ಅಂತ ಬರೆದಿರೋದನ್ನ ನೋಡಿ ಗೆಸ್ ಮಾಡಿದಾನೆ ಅನಿಸುತ್ತೆ ಕಣೆ ಎಂದಳು. ಆಗ ನನ್ನ ಮುಖದಲ್ಲಿ ನಸುನಗು. ಹೌದು, ಆಕೆ ಊಹೆ ನಿಜವಾಗಿತ್ತು. ಹಾಯ್, ಐ ಆಮ್ ಸುಶಾಂತ್. ನಗುಮುಖದಿಂದ ಸುಶಾಂತ್ ತನ್ನನ್ನು ಪರಿಚಯಿಸಿಕೊಂಡ. ಐ ಆಮ್ ಸಚಿನ್, ಗ್ಲಾಡ್ ಟು ಮೀಟ್ ಯು. ಇವತ್ತಿಂದ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್, ನಾನು ಉತ್ತರಿಸಿದೆ. ಫಸ್ಟ್ ಸೆಮ್ BA ಕ್ಲಾಸ್ ರೂಮ್. ನಾನು ಹಾಗೂ ಸುಶಾಂತ್ ಕ್ಲಾಸ್ ರೂಮ್ ಒಳಗೆ ಹೋಗಿ 3ನೇ ಬೆಂಚಿನಲ್ಲಿ ಕೂತ್ಕೊಂಡ್ರೆ. ಆರಂಭದ ದಿನಗಳು, ಆದ್ದರಿಂದ ಕೆಲವು ವಿದ್ಯಾರ್ಥಿಗಳು ಬಂದಿರಲಿಲ್ಲ. ಮೊದಲ ಪೀರಿಯಡ್ ಕೂಡ ಯಾರೂ ಕ್ಲಾಸ್ ತಗೊಂಡಿರಲಿಲ್ಲ. ಪರವಾಗಿಲ್ಲ ಸುಶಾಂತ್, ಕ್ಲಾಸಲ್ಲಿ ಬೇಜಾನ್ ಜನ ಹುಡುಗಿಯರಿದ್ದಾರೆ. ಬೇಜಾರಾದಾಗ ಹುಡುಗಿಯರನ್ನು ನೋಡ್ತಿರಬಹುದು, ಆದರೂ ಹುಡುಗಿಯರ ಸಂಖ್ಯೆ ಜಾಸ್ತಿ ಆಯಿತು. BA ಅಲ್ವಾ, ಇಷ್ಟೊಂದು ಹುಡುಗಿಯರು ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇನು ನಾವು ಪಾಠ ಕೇಳ್ತೀವಾ ಅಥವಾ ಹುಡುಗಿಯರನ್ನು ನೋಡ್ಕೊಂಡು ಹಾಳಾಗೋಗ್ತೀವಾ, ಡಿಗ್ರಿನ ಪಾಸ್ ಮಾಡ್ಕೊಳ್ತೀವಾ, ಒಂದೂ ಗೊತ್ತಾಗಲಿಲ್ಲ. ನೋಡೋಣ ಏನಾಗುತ್ತೋ. ಸುಶಾಂತ್ ಹುಡುಗಿಯರ ಕಡೆ ನೋಟ ಬೀರುತ್ತಾ ನುಡಿದ. ಅಂತೂ ಮೊದಲ ದಿನದ ತರಗತಿ 2 ಗಂಟೆಗೆ ಮುಗಿದೋ. ಕೆಲವರು ಲೈಬ್ರರಿಗೆ ಹೊರಟರೆ, ನಾನು ಸುಶಾಂತ್ ಸೇರಿದಂತೆ ಕೆಲವರು ಮನೆಗೆ ತೆರಳಲು ಬಸ್ ಸ್ಟಾಪ್ನತ್ತ ಹೆಜ್ಜೆ ಹಾಕಿದೆವು. ಕಾಲೇಜ್ ಆರಂಭ ಆದ 3ನೇ ದಿನ ಅಂದರೆ ಗುರುವಾರ. ಕ್ಲಾಸ್ ಮುಗಿಸಿ ಸಂಜೆ ನಾನು ಹಾಗೂ ಸುಶಾಂತ್ NR ಕಾಲನಿ ಬಸ್ ಸ್ಟಾಪ್ ಕಡೆಗೆ ನಡೆಯುತ್ತಿದ್ದೆವು. ಲೋ ಸಚಿನ್, ಮೊನ್ನೆ ಕ್ಲಾಸ್ ರೂಮಲ್ಲಿ ನೀನೊಂದು ಮಾತು ಹೇಳಿದ್ಯೆ ನೆನಪಿದೆಯಾ? ಅದೇ, ಇಷ್ಟೊಂದು ಹುಡುಗಿಯರು ಇದ್ದಾರೆ, ನಾವೇನು ಪಾಠ ಕೇಳ್ತೀವಾ ಅಥವಾ ಹುಡುಗಿಯರನ್ನು ನೋಡ್ಕೊಂಡು ಹಾಳಾಗೋಗ್ತೀವಾ ಅಂತ. ಅದು ನಿಜ ಆಗ್ತಿದೆ ಮಗ. ಈ ಮಾತು ಹೇಳುವಾಗ ಸುಶಾಂತ್ನ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು. ಏನೋ ಮಗ ನೀನು ಹೇಳೋದು, ಅಂಥದ್ದೇನಾಯಿತು? ಕುತೂಹಲ ತಾಳಲಾರದೆ ಕೇಳಿದೆ. ರಾಣಿ ಅಂತ ಮಗ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಬೆಳ್ಳಿ ಕಂಗಳ ಹುಡುಗಿ, ಕೋಲ್ಕಿಚ್ಚಿನ ದೇಹದ ಬೆಡಗೆ. ನನ್ನ ಜೀವನದಲ್ಲಿ ಪ್ರೀತಿ ಅಂತ ಮಾಡಿದ್ರೆ ಅದು ಅವಳನ್ನೇ ಎಂದ. ಅವನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅಂತ ಅವನ ಕಾವ್ಯಾತ್ಮಕ ಮಾತುಗಳಲ್ಲೇ ತಿಳಿತಿತ್ತು. ನಮ್ಮ ಕ್ಲಾಸ್ ಹುಡುಗಿ ಆದರೂ ಆಕೆ ನನಗೆ ನೆನಪಿರಲಿಲ್ಲ. ಅವನ ಮಾತುಗಳನ್ನು ಕೇಳಿದ ನನಗೆ ಯಾವಾಗ ಅವಳನ್ನು ನೋಡುತ್ತೇನೋ ಎಂಬ ಕುತೂಹಲ ಮನೆ ಮಾಡಿತ್ತು. ಆದರೂ ಅದನ್ನು ತೋರ್ಪಡಿಸದೆ, ಏನೋ ಮಗ ಆಗಲೇ ಪ್ರೀತಿ ಗೀತಿ ಅಂತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವನು, ಈ ಪ್ರೀತಿಯಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಅಂತ ಇದೇ ಮೊದಲು ಅನ್ನಿಸ್ತು ಕಣೋ ಎಂದನು ವೇದಾಂತಿಯಂತೆ. ಸರಿ ಮಗ, ನಿನ್ನಿಷ್ಟ, ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳು. ಈ ಭೂಮಿಯಲ್ಲಿ ಯಾವ ಹುಡುಗ ಹುಡುಗಿಯರ ಮನಸ್ಸು ಖಾಲಿ ಇರಲ್ಲ. ಪ್ರತಿಯೊಂದು ಹುಡುಗ ಹುಡುಗಿಯ ಮನಸ್ಸು ಲೈಫಲ್ಲಿ ಒಂದು ಸರಿ ಆದರೂ ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟೇ ಇರುತ್ತೆ. ಕೆಲವರು ಪ್ರೀತಿ ವ್ಯಕ್ತಪಡಿಸಿರ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳೋಕ್ಕೆ ಆಗದೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿರ್ತಾರೆ. ಈಗ ನಿನ್ನ ಸರದಿ ಎಂದೆ. ಅಷ್ಟರಲ್ಲಿ ಬಸ್ ಬಂತು. ಇಬ್ಬರು ಬಸ್ ಹತ್ತಿದೆವು. ಬಸ್ ಬಸವನಗುಡಿಯತ್ತ ಚಲಿಸಿತು. ಮಾರನೇ ದಿನ ನಾನು ಸುಶಾಂತ್ ಮಾತಾಡ್ತಾ ಒಟ್ಟಿಗೆ ಕಾಲೇಜ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೆವು. ನನ್ನ ಮನಸ್ಸು ಮಾತ್ರ ಅವನು ಬಣ್ಣಿಸಿದ್ದ ಆ ಹುಡುಗಿ ಹೇಗಿರಬಹುದೆಂದು ಕುತೂಹಲದಿಂದ ಕಾಯುತ್ತಿತ್ತು. ಅದೇ ಸಮಯಕ್ಕೆ PUCಯಲ್ಲಿ ಸುಶಾಂತ್ ಜೊತೆ ಓದಿದ್ದ ಶರತ್ ಮತ್ತು ರಂಜಿತ್ ಕೂಡ ಇದೇ ಕಾಲೇಜಿನಲ್ಲಿ BAಗೆ ಅಡ್ಮಿಷನ್ ಆಗಿ ಕ್ಲಾಸ್ ಕಡೆಗೆ ಹೊರಟಿದ್ದರು. ಈಗ ನಾವು 4 ಜನ ಸ್ನೇಹಿತರಾಗಿದ್ದೆವು. ಇಂದು ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಲೆಕ್ಚರರ್ ಪರ್ಮಿಷನ್ ಕೇಳಿ ಕ್ಲಾಸ್ ಹೋಗ್ಗೆವು. ನನ್ನ ಕಣ್ಣುಗಳು ರಾಣಿ ಯಾರಿರಬಹುದು ಎಂದು ಚಡಪಡಿಸುತ್ತಿತ್ತು. ಲೆಕ್ಚರರ್ ಬೇರೆ,
ಅಟೆಂಡೆನ್ಸ್ ಕೂಗಿಬಿಟ್ಟಿದ್ದೆರೋ. ಲೋ, ಯಾರೋ ರಾಣಿ? ಸುಶಾಂತನ್ನು ಕೇಳಿಯೇ ಬಿಟ್ಟೆ. ಹಿಂದೆಯಿಂದ 3ನೇ ಬೆಂಚಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಗ್ರೀನ್ ಚೂಡಿದಾರ್ ಹಾಕಿಕೊಂಡಿದ್ದಾಳಲ್ಲ, 2ನೇ ಹುಡುಗಿ, ಅವಳೇ ಮಗ ಎಂದು ಸುಶಾಂತ್ ನನ್ನ ಕಡೆ ತಲೆ ಸ್ವಲ್ಪ ಬಾಗಿಸಿ ಮೆಲ್ಲನೆ ನುಡಿದ. ಆಗ ನಾನು ನನ್ನ ಕತ್ತನ್ನು ಬಲಗಡೆ ಮೆಲ್ಲನೆ ತಿರುಗಿಸಿ ಅವಳನ್ನು ಗಮನಿಸಿದೆ. ಹಬ್ಬ, ಎಂಥ ಸೌಂದರ್ಯ! ಅವನು ಬಣ್ಣಿಸಿದ ಹಾಗೆ ಅವಳು ರೂಪವತಿಯೇ. ಅವಳ ಆ ಬೆಕ್ಕಿನ ಕಣ್ಣುಗಳು ನಿಜವಾಗಿಯೂ ಬೆಳ್ಳಿ ಕಂಗಳೆ. ನನ್ನ ಮನಸ್ಸು ಅವಳ ರೂಪಕ್ಕೆ ಒಂದು ಸಲಾಂ ಮಾಡಿತು. 2 ದಿನಗಳ ನಂತರ NR ಕಾಲೋನಿಯಲ್ಲಿ ಬಸ್ ಇಳಿದು ನಾನು, ಸುಶಾಂತ್, ಶರತ್ ಮತ್ತು ರಂಜಿತ್ ನಾವು 4 ಜನ ಮಾತಾಡಿಕೊಂಡು ಕಾಲೇಜ್ ಕಡೆ ಬರುತ್ತಿದ್ದೆವು. ಏನು ಸುಶಾಂತ್, ಆ ಹುಡುಗಿ ಮನಸ್ಸು ಖಾಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೇನೋ? ನಾನು ಕೇಳಿದೆ. ಏನು ಸಚಿನ್, ಖಾಲಿ ಮನಸ್ಸು ಹುಡುಗಿ ಅಂತೆಲ್ಲ ಅಂತಿದ್ಯಾ? ಏನಂತ ನಮಗೂ ಹೇಳ್ರೋ? ಶರತ್ ಕೇಳ್ದ. ಏನಿಲ್ಲ ಮಗ, ಸುಶಾಂತ್ ನಮ್ಮ ಕ್ಲಾಸ್ಲಿ ಒಂದು ಹುಡುಗಿಗೆ ಇಂಪ್ರೆಸ್ ಆಗೋಗಿದ್ದಾನೆ. ಅದೇ ಅವಳ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ತಿಳ್ಕೊ ಅಂತ ಹೇಳಿದ್ದೆ ಹಿಂದೆ. ಖಾಲಿ ಮನಸ್ಸು ಇರೋ ಹುಡುಗಿ ಸಿಗೋದು ಕಷ್ಟನೇ ಬಿಡು ಮಗ ಅಂತ ರಂಜಿತ್ ಹೇಳಿದ. ಈ ಮಾತಿಗೆ ಸುಶಾಂತ್, ಯಾಕೋ ಹಾಗೆ ಹೇಳ್ತಾ ಇದ್ಯಾ? ಇನ್ನೇನೋ, ಮುಳ್ಳಿಲ್ದಿರೋ ಗುಲಾಬಿ, ಬಾಯ್ ಫ್ರೆಂಡ್ ಇಲ್ದಿರೋ ಹುಡುಗಿ ಎಲ್ಲೂ ಸಿಗಲ್ಲ, ನಿನ್ನ ಲವ್ ಮಾಡಲ್ಲ. ರಂಜಿತ್ನ ಈ ಮಾತುಗಳು ಸುಶಾಂತನಿಗೆ ತಲೆ ಕೆಡುವಂತೆ ಮಾಡಿದ್ದು. ಕ್ಲಾಸ್ಗೆ ಬರ್ತಾನೆ. ಎಂದಿನಂತೆ ಸುಶಾಂತ್ ಗಮನ ರಾಣಿ ಮೇಲೆ. ಕ್ಲಾಸ್ ಪ್ರಾರಂಭವಾಯಿತು. 3 ಪೀರಿಯಡ್ನ ನಂತರ ಲಂಚ್ ಬ್ರೇಕ್. 4 ಜನ ಗೆಳೆಯರು ಊಟ ಮುಗಿಸಿ ರಂಗಮಂದಿರದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಆಗ ಅಲ್ಲಿಗೆ ಆಶಾ ಎಂಬ ಹುಡುಗಿ ಬರ್ತಾಳೆ. ಹೇ ಆಶಾ, ಏನೇ ನೀನಿಲ್ಲಿ? PUC ಮುಗಿದ ಮೇಲೆ ಎಲ್ಲೇ ಹೊರಟೋಗಿದ್ದೆ? ನಿನ್ನ ಎಷ್ಟು ಹುಡುಕಿದೆ ಗೊತ್ತಾ ಊರಲ್ಲಿಯೇ. ಹೇಗಿದ್ಯಾ? ತುಂಬ ಮಿಸ್ ಮಾಡಿಕೊಂಡೆ ನಿನ್ನ. ಸಚಿನ್ನ ಮಾತುಗಳಲ್ಲಿ ಸಂತೋಷ ತುಂಬಿತ್ತು. ಅವನ ಕಣ್ಣುಗಳು ಅವಳ ಮುಖದ ಸೊಗಸನ್ನು ಕಣ್ತುಂಬಿಕೊಳ್ಳುತ್ತಿತ್ತು. ಚೆನ್ನಾಗಿದ್ದೀನಿ ಕಣೋ. ಊರಿಗೆ ಹೊರಟೋಗಿದ್ದೆ ಅಪ್ಪನ ಜೊತೆ. ಈಗ 4 ಡೇಸ್ ಆಯಿತು ಬಂದು. BAಗೆ ಜಾಯಿನ್ ಆಗೋಣ ಅಂತ ಬಂದೆ. ಅಡ್ಮಿಷನ್ ಆಯಿತು. ಮತ್ತೆ ನೀನು ಹೇಗಿದೆಯಾ? 1.5 ತಿಂಗಳಾಯಿತು ನಿನ್ನ ನೋಡಿ ಎಂದಳು. ನಾನು ಚೆನ್ನಾಗಿದ್ದೀನಿ ಕಣೆ. ಈಗ ನೀನು ಬಂದಿದ್ಯಲ್ಲ, ಇನ್ಮೇಲೆ ಇನ್ನೂ ಚೆನ್ನಾಗಿರ್ತೀನಿ. ಇಬ್ಬರ ಕಣ್ಣುಗಳು ಅವರದೇ ಲೋಕದಲ್ಲಿ ವಿಹರಿಸುತ್ತಿದ್ದವು. ಅಂದಹಾಗೆ ಇವರು ನನ್ನ ಫ್ರೆಂಡ್ಸ್ ಸುಶಾಂತ್, ಶರತ್, ರಂಜಿತ್ ಅಂತ. ನಾನು ಆಶಾಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದೆ. ನಾನು ಹೈಸ್ಕೂಲ್ ಮುಗಿದ ಬಳಿಕ ಬನಶಂಕರಿ ಬಳಿ ಇರುವ JSS ಕಾಲೇಜಿಗೆ ಆರ್ಟ್ಸ್ ಕೋರ್ಸ್ಗೆ ಸೇರಿಕೊಂಡೆ. ಅಲ್ಲೇ ಅಂದರೆ ನಮ್ಮ ಕ್ಲಾಸ್ನಲ್ಲೇ ಆಶಾಳನ್ನು ಮೊದಲು ನೋಡಿದ್ದ. ಕೊಳ್ಳೇಗಾಲದಲ್ಲಿ ಹೈಸ್ಕೂಲ್ ಮುಗಿಸಿ PUCಗೆ ಸೇರಲೆಂದು ನಮ್ಮೂರಿನಲ್ಲಿರುವ ತಾತಾಗುಣಿಗೆ ಅವರ ಚಿಕ್ಕಮ್ಮನ ಮನೆಗೆ ಬಂದಿದ್ದಾಳೆ ಎಂದು ನಮ್ಮದೇ ಕ್ಲಾಸ್ನ ನಮ್ಮದೇ ಊರಿನ ಸೀತಾಳ ಮೂಲಕ ನನಗೆ ತಿಳಿಯಿತು. ಅವಳು ಕ್ಲಾಸ್ನಲ್ಲಿ ಸ್ವಭಾವತಃ ನನ್ನ ಹಾಗೆಯೇ ಬಹಳ ಸೈಲೆಂಟ್ ಆಗಿ ಇರುತ್ತಿದ್ದಳು. ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಕೆಲವು ದಿನಗಳ ನಂತರ ಸೀತಾಳ ಸಹಾಯದಿಂದ ನನಗೆ ಆಶಾ ಪರಿಚಯವಾಯಿತು. ದಿನಗಳು ಕಳೆದಂತೆ ಕ್ಲಾಸ್ನ ವಾತಾವರಣ, ಅಲ್ಲಿನ ಗೆಳತಿಯರು ಅವಳಿಗೆ ಇಷ್ಟವಾಗದ ಕಾರಣ ಅವಳು ನನ್ನ ನಿಷ್ಕಲ್ಮಶ ಸ್ನೇಹಕ್ಕೆ ಆಕರ್ಷಿತಳಾಗಿ ನನಗೆ ಹತ್ತಿರವಾಗುತ್ತಿದ್ದಳು. ನಾನು ಕೂಡ ಅವಳ ಮುಗ್ಧತೆಗೆ, ಅವಳ ಗಂಭೀರ ಸ್ವಭಾವದ ಗುಣಕ್ಕೆ ಅಭಿಮಾನಿಯಾಗುತ್ತಿದ್ದೆ. ಆದರೆ ಕ್ಲಾಸ್ ಮುಗಿದ ಬಳಿಕ ನಾವು ಅಷ್ಟಾಗಿ ಮಾತನಾಡುತ್ತಿರಲಿಲ್ಲ. ಕಾಲೇಜ್ ಮುಗಿಸಿ ಮನೆಗೆ ಹೋಗುವಾಗ ಕೆಲವೊಂದು ಬಾರಿ ಕಾಕತಾಳೀಯವಾಗಿ ಊರಿನ ಗೇಟಲ್ಲಿ ಬಸ್ ಇಳಿದಾಗ ನಾವಿಬ್ಬರೂ ಒಂದೇ ಬಸ್ಸಲ್ಲಿ ಬಂದಿರುತ್ತಿದ್ದೆವು. ಆಗ ಒಟ್ಟಿಗೆ ಮಾತನಾಡಿಕೊಂಡು ಊರು ಸೇರಿದ್ದೆವು. ಮಧ್ಯಾಹ್ನದ ವೇಳೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಹೀಗೆ ದಿನಗಳು ಹುರುಳಿದಂತೆ ನಮ್ಮಿಬ್ಬರ ಮಧ್ಯೆ ಉತ್ತಮ ಸ್ನೇಹ ಬಾಂಧವ್ಯ ಬೆಳೆದಿತ್ತು. ಅಂತೂ 2 ವರ್ಷ ಮುಗಿದು ರಿಸಲ್ಟ್ ಕೂಡ ಬಂದಿತ್ತು. ಅಂದು ಅವಳು ಬೇಗ ಕಾಲೇಜಿಗೆ ಬಂದು ರಿಸಲ್ಟ್ ನೋಡಿಕೊಂಡು ಮನೆಗೆ ಹೊರಟು ಹೋಗಿದ್ದ ಕಾರಣ ನಾನವಳನ್ನು ನೋಡಲು ಆಗಿರಲಿಲ್ಲ. ಬೇಸಿಗೆ ರಜೆ ಆರಂಭವಾಗಿತ್ತು. ಊರಿನಲ್ಲಿ ಕೂಡ ಅವಳು ಕಾಣಿಸಲಿಲ್ಲ. ಅವಳ ಪಕ್ಕದ ಮನೆಯವರು ಊರಿಗೆ ಹೋದಳೆಂದು ಮತ್ತೆ ಬರಲ್ಲವೆಂದು ನನಗೆ ತಿಳಿಸಿದರು. ಅದಾದ 1.5 ತಿಂಗಳ ಬಳಿಕ ಇವತ್ತೇ ನಾನವಳನ್ನು ನೋಡಿದ್ದು. ಕಳೆದುಕೊಂಡಿದ್ದ ಸ್ವರ್ಗ ನನಗೆ ಮತ್ತೆ ಈ ದಿನ ಸಿಕ್ಕಂತಾಗಿತ್ತು. ಆಶಾ ಮರಳಿ ನನಗೆ ದೊರಕಿದ್ದಳು. ಆಶಾ, ಐ ಲವ್ ಯು. ನೀನು ನನಗೆ ತುಂಬಾ ಇಷ್ಟ. ಮತ್ತೆ ಅವಳನ್ನು ಕಳೆದುಕೊಳ್ಳಬಾರದೆಂಬ ಭಯದಿಂದ ಪ್ರಪೋಸ್ ಮಾಡಿಯೇ ಬಿಟ್ಟೆ. ಏನು ತಮಾಷೆ ಮಾಡ್ತಾ ಇದೆಯಾ? ಸುಮ್ಮನೆ ಹೋಗೋ. ಸರಿ, ನಮ್ಮ ತಂದೆ ಕಾಯ್ತಿದ್ದಾರೆ, ನಾನು ಹೋಗ್ತೀನಿ, ನಾಳೆಯಿಂದ ಕ್ಲಾಸ್ಗೆ ಬರ್ತೀನಿ ಅಂತ ಹೇಳಿ ನಗುತ್ತಾ ಹೋಗುತ್ತಿದ್ದಳು.
ನಾಳೆ ಮತ್ತೆ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ, ಅವಳಿಗೆ ಕೇಳಿಸುವಂತೆ ಮೆಲ್ಲನೆ ಕೂಗಿ ಹೇಳಿದೆ. ಅವಳು ಕೇಳಿಸಿಯೂ ಕೇಳಿಸದಂತೆ ಹೊರಟು ಹೋದಳು. ಅಯ್ಯೋ ನನ್ನ ಮಗನೇ, ಏನು ನಿನ್ನ ಕತೆ? ಯಾವುದೋ ಹುಡುಗಿ ಬಂದ್ಲೋ, ನೀನು ನೋಡಿದ್ರೆ ಪ್ರಪೋಸ್ ಮಾಡಿದೆ, ಅವಳನ್ನು ನೋಡಿದ್ರೆ ಏನು ಬೈದನೆ ನಗ್ತಾ ಹೋಗ್ತಾವಳೆ ಎಂದು ಸುಶಾಂತ್ ಕೇಳಿದ. ಅವನ ಮಾತಲ್ಲಿ ಗಾಬರಿ ಮತ್ತು ಆಶ್ಚರ್ಯ ಇತ್ತು. ಮಾರನೆಯ ದಿನ ಅಂದು ಮಂಗಳವಾರ. ನಾನವತ್ತು ಅವಳಿಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದಿನನಿತ್ಯ ಹೋಗುತ್ತಿದ್ದ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಅಪ್ಪನ ಬೈಕ್ ತಗೊಂಡು ಕಾಲೇಜ್ ಕಡೆಗೆ ಹೊರಟೆ. ಬಸ್ಸಿಳಿದು ಅವಳು ಬರುವ ಆ ಒನ್ವೇನಲ್ಲಿ ರೋಸ್ ಹಿಡಿದು ಅವಳಿಗಾಗಿ ಕಾಯುತ್ತಿದ್ದೆ. ನಾನು ಬಂದು ಅರ್ಧ ಗಂಟೆಯಾಗಿತ್ತು. ನನ್ನ ಪ್ರೀತಿಯ ಹುಡುಗಿಯನ್ನು ನೋಡಲು ಎದುರು ನೋಡುತ್ತಿದ್ದ ನನ್ನ ಕಂಗಳಿಗೆ ಅವಳು ಕಾಣಿಸಿಯೇ ಬಿಟ್ಟಳು. ಅವಳು ತನ್ನ ಬಲ ಹೆಗಲಿಗೆ ಬ್ಯಾಗನ್ನು ಒಂದು ಸೈಡ್ ತಗಲಾಕೊಂಡು ನಾನಿರುವ ಕಡೆ ಬರುತ್ತಿದ್ದರೆ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಅವಳು ನೋಡಲು ಹೆಚ್ಚು ಸೌಂದರ್ಯವತಿ ಅಲ್ಲದಿದ್ದರೂ ಅವಳ ಆ ನಗು ಒಂದೇ ಸಾಕಾಗಿತ್ತು ಅವಳನ್ನು ಸೌಂದರ್ಯವತಿಯರ ಸಾಲಿನಲ್ಲಿ ನಿಲ್ಲಿಸಲು. ಅವಳ ಆ ನಗು, ವಾಹ್, ಕಣ್ತುಂಬ ನೋಡಬೇಕಷ್ಟೇ, ವರ್ಣಿಸಲು ಸಾಧ್ಯವಿಲ್ಲ. ಹಾಯ್ ಸಚಿನ್, ಗುಡ್ ಮಾರ್ನಿಂಗ್. ಯಾಕಿಲ್ಲಿ ನಿಂತಿದ್ಯಾ? ವೆರಿ ಗುಡ್ ಮಾರ್ನಿಂಗ್ ಆಶಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಹೌದಾ, ನನಗೋಸ್ಕರನಾ? ನನಗೋಸ್ಕರ ಯಾಕೆ ಕಾಯ್ತಿದ್ದೆ? ಏನೂ ಹರಿಯದವಳಂತೆ ಕೇಳಿದಳು. ನಿನ್ನೆನೇ ಹೇಳಿದ್ನಲ್ಲ, ಇವತ್ತು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅಂತ. ಹೃದಯ ಬಡಿತ ಹೆಚ್ಚಿತ್ತು, ಮಾತುಗಳು ತೊದಲಿತ್ತು. ಸರಿ ನಡೆಯೋ, ಕ್ಲಾಸ್ಗೆ ಟೈಮ್ ಆಯ್ತು, ಹೋಗೋಣ. ಏನೂ ಕೇಳಿಸಿಯೇ ಇಲ್ಲವೆಂಬಂತೆ ಮುಂದೆ ಹೆಜ್ಜೆ ಹಾಕಿದಳು. ಆಶಾ, ನನ್ನ ಧ್ವನಿಯಲ್ಲಿ ಭಯಮಿಶ್ರಿತ ನೋವಿತ್ತು. ಏನೋ? ನನ್ನ ಕಡೆ ತಿರುಗಿ ಅವಳು ಕೇಳುವಾಗ ಅವಳ ಮುಖದಲ್ಲಿ ಮಂದಹಾಸವಿತ್ತು. ನೀನಂದ್ರೆ ನನಗೆ PUCಯಿಂದನೂ ಇಷ್ಟ ಕಣೆ. ಕಾಲೇಜ್ ಮುಗಿದ ಮೇಲೆ ಪ್ರತಿದಿನ ನಿನ್ನೆ ಹುಡುಕುತ್ತಿದ್ದೆ, ನಿನ್ನ ಬಗ್ಗೆನೇ ಯೋಚಿಸ್ತಿದ್ದೆ. ಆ 1.5 ತಿಂಗಳು ನಾನು ನಿನ್ನ ಎಷ್ಟು ಹಚ್ಕೊಂಡಿದ್ದೀನಿ ಅಂತ ಅರ್ಥ ಮಾಡಿಸ್ತು. ನೀನು ಇದೇ ಕಾಲೇಜ್ ಸೇರಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಎಷ್ಟು ಸಾರಿ ಯೋಚಿಸಿದ್ದೀನಿ ಗೊತ್ತಾ. ಐ ಲವ್ ಯು ಆಶಾ, ಐ ವಿಲ್ ನೆವರ್ ವಾಂಟ್ ಟು ಮಿಸ್ ಯು ಅಂತೂ ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಅವಳ ಬಳಿ ಹೇಳಿಕೊಂಡಿದ್ದೆ. ಮನಸ್ಸು ಹಗುರವೆನಿಸಿತ್ತು. ಆದರೆ ಅವಳು ಏನೂ ಕೂಡ ಹೇಳದೆ ತಲೆ ಬಗ್ಗಿಸಿ ನಡೆಯಲಾರಂಭಿಸಿದಳು. ಅವಳು ಏನೂ ಕೂಡ ಹೇಳದೆ ಹೋಗ್ತಿದ್ದನ್ನು ನೋಡಿ ಮನಸ್ಸು ಒದ್ದಾಡಿತ್ತು. ಪ್ರೀತಿ ಅಂತೆಲ್ಲ ಮಾತಾಡಿ ಅವಳ ಸ್ನೇಹನೂ ಕಳ್ಕೊಂಡೇ ಅನಿಸಿತ್ತು. ಅಷ್ಟರಲ್ಲಿ ಆಶಾ ಬಂದು ರೋಸ್ ನನ್ನ ಕೈಯಿಂದ ತಗೊಂಡು, ನಿಮ್ಮಜ್ಜಿ, ನೀನೊಬ್ಬನೇನ ನನ್ನ ಇಷ್ಟಪಡ್ತಿರೋದು, ನಾನು ಕೂಡ ನಿನ್ನ ಇಷ್ಟಪಡ್ತಾ ಇದ್ದೆ ಗೊತ್ತಾ. ಅಷ್ಟೇ ಅಲ್ಲದೇನೆ ನಾನು ನಿನ್ನ ಜೊತೆ ಮಾತ್ರನೇ ಅಷ್ಟೊಂದು ಮಾತಾಡ್ತಿದ್ನಾ, ಓಡಾಡ್ತಿದ್ನಾ? ಹೀಗೂ ಕೂಡ ನಾನು ಇದೇ ಕಾಲೇಜ್ಗೆ ಯಾಕೆ ಸೇರಿಕೊಂಡೆ ಹೇಳು? ಐ ಲವ್ ಯು ಟೂ ಕಣೋ. ಆ ಕ್ಷಣ ನಮ್ಮಿಬ್ಬರ ಕಣ್ಣುಗಳು ಮತ್ತು ಮನಸ್ಸುಗಳು ಒಂದಾಗಿದ್ದವು. ಮೊದಲ ಬಾರಿಗೆ ನಾನು ಪ್ರೀತಿಯ ಪರಮಾನಂದವನ್ನು ಅನುಭವಿಸಿದ್ದೆ. ಇಬ್ಬರು ಬೈಕ್ನಲ್ಲೇ ಕಾಲೇಜ್ ತಲುಪಿದ್ದೆವು. ದಿನವಿಡೀ ನಮ್ಮಿಬ್ಬರಲ್ಲಿ ಸಂಭ್ರಮ ಮನ ತುಂಬಿತ್ತು. ಅವತ್ತು ಕಾಲೇಜ್ ಮುಗಿದ ಮೇಲೆ ನಾನೇ ಅವಳನ್ನು ಬೈಕ್ನಲ್ಲಿ ಊರಿನವರೆಗೂ ಕರೆತಂದಿದ್ದೆ. ಆ ದಿನ ಇಂದಿಗೂ ನಾನು ಮರೆಯಲಾಗದ ದಿನ ಅಂತಾನೇ ಹೇಳಬಹುದು. ಮತ್ತೆ ನಾನು ಅವಳು ಬೈಕಲ್ಲಿ ಓಡಾಡೋಕೆ ಅವಕಾಶ ಸಿಗಲಿಲ್ಲ. ಬೈಕ್ ಅಪ್ಪ ಕೊಡಬೇಕಲ್ವಾ. ಅಂದು ಶುಕ್ರವಾರ, ಅವಳ ಬರ್ತ್ಡೇ. ಕಾಲೇಜ್ ಮುಗಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಇದ್ದ ಬ್ಯೂಗಲ್ ರಾಕ್ ಪಾರ್ಕ್ನಲ್ಲಿ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಮಾಡಿಸಬೇಕೆಂದು ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಪ್ಲ್ಯಾನ್ ಮಾಡಿದ್ದೆ. ಅದರಂತೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಅವಳು ತುಂಬ ಖುಷಿಪಟ್ಟಿದ್ದಳು. ನೀನು ಅವಳು ಮಾತಾಡಿಕೊಂಡು ಹುಷಾರಾಗಿ ಮನೆಗೆ ಹೋಗಿ ಅಂತ ಹೇಳಿ ಸುಶಾಂತ್, ಶರತ್, ರಂಜಿತ್ ಮೂವರು ಮನೆಗೆ ಹೊರಟರು. ಒನ್ಸ್ ಅಗೇನ್ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಚಿನ್ನ ಎಂದೆ. ಥ್ಯಾಂಕ್ ಯು ಕಣೋ, ಐ ಆಮ್ ವೆರಿ ಹ್ಯಾಪಿ. ನನ್ನ ಬರ್ತ್ಡೇ ಎಲ್ಲ ನೆನ್ಪಿಟ್ಕೊಂಡಿದ್ಯಾ? ಹೀಗೆ ಅದು ಇದು ಮಾತಾಡಿಕೊಂಡು ಮನೆಗೆ ಹೊರಟೆವು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ಕಡೆ ಸುಶಾಂತ್ ರಾಣಿಗಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದ. 1-2 ಕವನಗಳನ್ನು ಕೂಡ ಅವಳ ಬಗ್ಗೆ ಬರೆದಿದ್ದ. ಇನ್ನೊಂದು ಕಡೆ ನಾನು ಮತ್ತು ಆಶಾ ಪರಸ್ಪರ ಅರ್ಥ ಮಾಡಿಕೊಂಡಿದ್ದೆವು. ನಾವೆಲ್ಲ ಪ್ರೀತಿಗೆ ಕೊಟ್ಟ ಪ್ರಾಮುಖ್ಯತೆಯನ್ನೇ ಓದಿಗೆ ಕೊಟ್ಟಿದ್ದರಿಂದ ಓದಿಗೆ ಯಾವುದೇ ತೊಂದರೆಗಳು ಆಗಲಿಲ್ಲ. ಆಗ ತಾನೇ ಕೀಪ್ಯಾಡ್ ಮೊಬೈಲ್ಗಳು ವಿದ್ಯಾರ್ಥಿಗಳ ಬಳಕೆಗೆ ಬರುತ್ತಿದ್ದವು. ನಮ್ಮ ಕ್ಲಾಸಲ್ಲಿ ಕೆಲವರ ಬಳಿ ಮಾತ್ರ ನೋಕಿಯಾ ಮತ್ತು ಸ್ಯಾಮ್ಸಂಗ್ ಕೀಪ್ಯಾಡ್ ಮೊಬೈಲ್ಗಳಿದ್ದು ನಮ್ಮ ಯಾರ ಬಳಿಯೂ ಮೊಬೈಲ್ ಇದ್ದಿರಲಿಲ್ಲ. ಅಂತೂ ಫಸ್ಟ್ ಇಯರ್ ಮುಗಿದು 20 ದಿನಗಳ ಬೇಸಿಗೆ ರಜೆ ಕೂಡ ಬಂದು ಬಿಟ್ಟಿತ್ತು. ಅವಳು ತನ್ನೂರಿನ ಕೊಳ್ಳೇಗಾಲಕ್ಕೆ ಹೋಗಿದ್ದರಿಂದ ಅವಳನ್ನು ನೋಡದೆ ಮಾತನಾಡದೆ ತಲೆ ಕೆಟ್ಟು ಹೋಗಿದ್ದಂತೂ ನಿಜ. ಅದೇ ಮೊದಲ ಬಾರಿಗೆ
ಕಾಲೇಜ್ ರಜೆ ಯಾಕಾದರೂ ಕೊಡ್ತಾರೋ ಅನಿಸಿದ್ದು. ಹಾಗೆ ಅದೇ ಮೊದಲ ಬಾರಿಗೆ ನನ್ನ ಬಳಿ ಮೊಬೈಲ್ ಇಲ್ಲದಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೆ. ಅಂತೂ ರಜೆ ಮುಗಿಯಲು ಇನ್ನೊಂದು ದಿನ ಬಾಕಿ ಇತ್ತು. ನಾಳಿದ್ದರಿಂದ ಕಾಲೇಜ್ ಸ್ಟಾರ್ಟ್. ಸೊ ಅವಳು ಊರಿಂದ ಬಂದಿರಬಹುದೆಂದು ಆ ದಿನವೆಲ್ಲ ಅವರ ಚಿಕ್ಕಮ್ಮನ ಮನೆಯ ಬಳಿಯೇ ಸುತ್ತುತ್ತಿದ್ದೆ. ಅವಳ ಮನೆ ನಮ್ಮ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿತ್ತು. ಆದರೆ ಸಂಜೆಯಾದರೂ ಆಕೆ ಮಾತ್ರ ಕಾಣಲಿಲ್ಲ. ನಿರಾಸೆಯಿಂದ ಮನೆಗೆ ಹಿಂತಿರುಗಿದೆ. ಮಾರನೇ ದಿನ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಅವಳದೇ ಯೋಚನೆಯಲ್ಲಿ ಬೇಗ ರೆಡಿಯಾಗಿ ಕಾಲೇಜಿಗೆ ಹೊರಟೆ. ದ್ವಿತೀಯ BAಯ ಮೊದಲನೇ ದಿನ. ಎಲ್ಲರೂ ಬಂದಿದ್ದರು. ಆದರೆ ಅವಳು ಮಾತ್ರ ಕಾಣಲಿಲ್ಲ. ಯಾಕೆ ಆಶಾ ಬಂದಿರಲಿಲ್ಲ? ಅವಳು ನಿಜಕ್ಕೂ ಇವನನ್ನು ಇಷ್ಟಪಡುತ್ತಿದ್ದಾಳಾ? ಚಿಕ್ಕ ವಯಸ್ಸಿನಲ್ಲಿ ದೂರವಾಗಿದ್ದ ಅವನ ಅತ್ತೆಯ ಮಗಳು ದೀಪಿಕಾ ಇವನಿಗೆ ಸಿಗುತ್ತಾಳಾ? ಅವರ ಅಪ್ಪ ಅಮ್ಮ ಆಸೆಯಂತೆ ಇವರ ಮದುವೆಯಾಗುತ್ತಾ? ಇಷ್ಟಕ್ಕೂ ಸಚಿನ್ ಯಾರನ್ನು ಮದುವೆಯಾಗುತ್ತಾನೆ? ಸುಶಾಂತ್ ರಾಣೆಗೆ ಪ್ರಪೋಸ್ ಮಾಡುತ್ತಾನಾ? ಅವಳು ಇವನ ಪ್ರೀತಿಯನ್ನು ಒಪ್ಪುತ್ತಾಳಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.